ಕರಾವಳಿ ಕರ್ನಾಟಕದಲ್ಲಿ ಸಿನಿಮಾಗಳಿಗೆ ಉತ್ತಮ ಪ್ರೋತ್ಸಾಹ ಸಿಗುತ್ತಿದ್ದು ಪ್ರೇಕ್ಷಕರ ಆಸಕ್ತಿಗೆ ಪೂರಕವಾಗಿ ಇನ್ನಷ್ಟು ಚಿತ್ರಮಂದಿರಗಳು ಹೆಚ್ಚಾಗಬೇಕು ಎಂದು ಚಿತ್ರನಟ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಅವರು ಕರಾವಳಿ ಉತ್ಸವದ ಅಂಗವಾಗಿ ನಗರದ ವಿಜಯ್ ಭಾರತ್ ಸಿನಿಮಾಸ್ನಲ್ಲಿ ನಡೆಯಲಿರುವ 3 ದಿನದ ಕರಾವಳಿ ಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕರಾವಳಿ ಜಿಲ್ಲೆಗಳಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚೆಗೆ ಬರುತ್ತಿದ್ದು ಸಿನಿಮಾ ವೀಕ್ಷಿಸಲು ಚಿತ್ರಮಂದಿರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಇದರಿಂದಾಗಿ ಈ ಭಾಗದಲ್ಲಿ ಚಿತ್ರೋದ್ಯಮಕ್ಕೆ ಉತ್ತಮ ಬೆಂಬಲ ಸಿಗುತ್ತಿದೆ. ಪ್ರೇಕ್ಷಕರ ಬೆಂಬಲದಿಂದ ಭವಿಷ್ಯದಲ್ಲಿ ಒಳ್ಳೆಯ ಕತೆ, ಉತ್ತಮ ದೃಶ್ಯಗಳ ಸಿನಿಮಾಗಳು ಮೂಡಿಬರಲಿವೆ. ಈ ನಿಟ್ಟಿನಲ್ಲಿ ಸರ್ಕಾರ ಸ್ಪಂದಿಸಬೇಕು ಎಂದು ಅವರು ಹೇಳಿದರು. ಕರಾವಳಿ ಚಲನಚಿತ್ರೋತ್ಸವ ಜಿಲ್ಲಾಡಳಿತ ಆಯೋಜಿಸಿರುವುದು ಶ್ಲಾಘನೀಯ. ಇದನ್ನ ಪ್ರತಿ ವರ್ಷ ನಿರಂತರವಾಗಿ ನಡೆಸಿಕೊಂಡು ಬರಬೇಕು ಎಂದು ಹೇಳಿದರು. ನೋಡುವಂತ ಅಭಿರುಚಿಯನ್ನು ನಾವೆಲ್ಲಿ ಬೆಳೆಸ್ತೇವೋ, ಜೊತೆಗೆ ಪೋಷಿಸ್ತೇವೋ, ಅಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು, ಬಹಳ ಒಳ್ಳೆಯ ಕಥೆಗಳು ಹುಟ್ಟುವಂತ ಸಾಧ್ಯತೆ ಜಾಸ್ತಿ. ನಾನು ಕೂಡ ಇದೇ ರೀತಿ ನಿಟ್ಟೆ ಒಂದು ಪ್ರೈವೇಟ್ ಫೆಸ್ಟಿವಲ್ ಮಾಡಿದ್ದು. ಆಗಲೂ ಕೂಡ ನಾನೊಂದು ಸಿನಿಮಾ ನೋಡ್ತಾ ಇದ್ದೆ, ಬೇರೆ ಬೇರೆ ರೀತಿಯ ಸಿನಿಮಾಗಳು, ಇಲ್ಲಿ ನಮ್ಮದೇ ಸಿನಿಮಾಗಳಿದೆ. ಇದು ಬಹಳ ಒಳ್ಳೆಯ ವಿಚಾರ. ಜೊತೆಗೆ ನಾನು ಸರ್ಕಾರಕ್ಕೆ, ಸರ್ಕಾರದ ಪ್ರತಿನಿಧಿಗಳಿಗೆ, ನಮ್ಮ DC ಅವರಿಗೆ, ಜೊತೆಗೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಪ್ಲಾನ್ ಮಾಡಿದಂತಹ ನಿರ್ದೇಶಕ ಇರ್ಬೋದು, ಅವ್ರ ತಂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಯಾಕಂದ್ರೆ ಇದು ತುಂಬಾ ಒಳ್ಳೆಯ ವಿಚಾರ. ಇಲ್ಲಿ ಮೊದಲಿಂದ ಕೂಡ ಹಾಗೆ ನಮ್ಗೆ ಯಕ್ಷಗಾನದಿಂದ ಹಿಡಿದು ಅಂದ್ರೆ ಒಂದು ಹುಲಿವೇಷ ತನಕ ಇದು ಎಲ್ಲಾ ರೀತಿಯ ನೃತ್ಯ ಪ್ರಕಾರಗಳ, ಕಥಾ ಪ್ರಕಾರಗಳ ಆಗರ ಇದು. ಆದ್ರೆ ನಮ್ಮ ಮಕ್ಕಳಿಗೆ ಸಿನಿಮಾ ಎಲ್ಲೋ ಒಂದು ಮಡಿ ಅಥವಾ ಮೈಲಿಗೆ ತರ ಹಿಂದೆನೆ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ಈ ತರ ಆದಾಗ ಸಿನಿಮಾದ ಎಕ್ಸ್ಪೋಜರ್ ಸಿಕ್ಕಾಗ ಒಳ್ಳೊಳ್ಳೆ ರೀತಿಯ ಕಥೆಗಾರರು, ಒಳ್ಳೊಳ್ಳೆ ರೀತಿಯ ಸಿನಿಮಾ ಕರ್ತೃಗಳು ಇಲ್ಲಿ ಹುಡ್ತಾರೆ. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಚಿತ್ರ ನಿರ್ದೇಶಕ ರಿಚರ್ಡ್ ಕ್ಯಾಸ್ಟೆಲಿನೋ ಅವರು ಮಾತನಾಡಿ, ಕರಾವಳಿ ಚಲನಚಿತ್ರ ಅಂಗವಾಗಿ 5 ಭಾಷೆಗಳ ಚಲನಚಿತ್ರಗಳು ಒಂದೇ ಸೂರಿನಡಿ ನೋಡುವ ಅವಕಾಶ ಕಲ್ಪಿಸಿರುವುದು ಸಂತೋಷದ ಸಂಗತಿ. ಪ್ರಾದೇಶಿಕ ಭಾಷೆಯ ಚಲನಚಿತ್ರಗಳಿಗೆ ಉತ್ತಮ ಭವಿಷ್ಯವಿದೆ ಎಂದು ಹೇಳಿದರು. ಇದೊಂದು ಪ್ರಾದೇಶಿಕ ಭಾಷಾ ಚಲನಚಿತ್ರಗಳ ಹಬ್ಬ. ಮೊದಲು ನಾನು ಕರ್ನಾಟಕ ಸರ್ಕಾರ ಕರಾವಳಿ ಉತ್ಸವ ಹಾಗೂ ಈ ಕಾರ್ಯಕ್ರಮವನ್ನು ಆರ್ಗನೈಸರ್ಸ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಒಳ್ಳೆಯ ಸಂದರ್ಭ. ಈ ಬೆಳವಣಿಗೆ ಅಪರೂಪದಲ್ಲಿ ಆಗ್ತಾ ಇದೆ ಮಂಗಳೂರಲ್ಲಿ. ಇದು ವರ್ಷಕ್ಕೊಮ್ಮೆ ತುಳು ಫೆಸ್ಟಿವಲ್ ಅಲ್ಲ, ಕರಾವಳಿ 5 ಭಾಷೆಯ ಚಿತ್ರಗಳ ಒಂದು ಫೆಸ್ಟಿವಲ್ ನಡೆದರೆ ಸಿನಿಮಾ ನೋಡದವರಿಗೆ, ಹೊರಗಿಂದ ಬಂದವರಿಗೆ ಮತ್ತು ಎಲ್ಲರಿಗೂ ಒಂದೇ ಸೂರಿನಲ್ಲಿ ಎಲ್ಲ ಸಿನಿಮಾಗಳನ್ನು ಧರ್ಮಾರ್ಥಕವಾಗಿ ನೋಡುವಂಥ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಹಾಗೂ ಕರಾವಳಿ ಉತ್ಸವರು ನಮಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆ. ಇವತ್ತು ಇಂದಿನ ದಿವಸದಲ್ಲಿ ಸಿನಿಮಾಗಳು ಬರ್ತಾ ಇವೆ ಮತ್ತು ತುಳು ಮತ್ತು ಪ್ರಾದೇಶಿಕ ಭಾಷೆಗಳಿಗೆ ಭಾರಿ ಭವಿಷ್ಯ ಇದೆ. ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇವೆ. ನಾನು 2 ವರ್ಷದಲ್ಲಿ ಸಬ್ಸಿಡಿ ಕಮಿಟಿಯಲ್ಲಿದ್ದೆ, ಮೆಂಬರ್ ಆಗಿದ್ದೆ, ಅಧ್ಯಕ್ಷನಾಗಿದ್ದೆ. ನಮ್ಮ ತುಳು ಸಿನಿಮಾಗಳು, ಪ್ರಾದೇಶಿಕ ಸಿನಿಮಾಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳುವಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದವು. ಎಲ್ಲ ಸಿನಿಮಾಗಳಿಗೆ ನಾನು ಸಬ್ಸಿಡಿಯನ್ನು ಕೊಡುವ ಹಾಗೆ ನಮ್ಮ ಕಮಿಟಿ ಕೊಟ್ಟಿತ್ತು. ಮತ್ತು ನಾನು ಮಿನಿಟ್ ಪುಸ್ತಕದಲ್ಲಿ ಕೂಡ ಬರೆದಿದ್ದೇನೆ, 100-125 ಸಿನಿಮಾಗಳು ಇರುವಾಗ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಬರುವಂಥ ಸಿನಿಮಾಗಳು 10ರಿಂದ 15 ಅದಕ್ಕೆ ಸಬ್ಸಿಡಿ ಕೊಡಬೇಕು ಅಂತ ಹೇಳಿ. ಒಂದು ದುಃಖದ ಸಂಗತಿ ಅಂದರೆ ಇತ್ತೀಚೆಗೆ 2-3 ವರ್ಷದಿಂದ ಪ್ರಾದೇಶಿಕ ಭಾಷೆಗಳ ಸಿನಿಮಾಗಳಿಗೆ ಅಲ್ಲಿಯೋ ಇಲ್ಲಿಯೋ 1-2 ಸಿನಿಮಾಗಳಿಗೆ ಕೊಡೋದು. 1 ವರ್ಷದಲ್ಲಂತೂ 1 ಸಿನಿಮಾಕ್ಕೆ ಕೊಟ್ಟಿಲ್ಲ. ಕಾರ್ಯಕ್ರಮದಲ್ಲಿ ಚಿತ್ರ ನಿರ್ದೇಶಕ ಸಂಘದ ಅಧ್ಯಕ್ಷ ಧನ್ರಾಜ್, ನಿರ್ಮಾಪಕರಾದ ಪ್ರಕಾಶ್ ಪಾಂಡೇಶ್ವರ್, ಟಿ.ಎ. ಶ್ರೀನಿವಾಸ್, ವಿಜಯಕುಮಾರ್ ಕೊಡಿಯಾಲ್ಪೈಲ್, ಯತೀಶ್ ಬೈಕಂಪಾಡಿ, ತಮ್ಮ ಲಕ್ಷ್ಮಣ, ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕ ಸಂತೋಷ್ ಕುಮಾರ್, ಬಾಲಕೃಷ್ಣ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಉದ್ಘಾಟನೆ ಅಂಗವಾಗಿ ತುಳು ಚಲನಚಿತ್ರ ಎಸ್ ನಡೆಯಿತು. ಜನವರಿ 19ರಿಂದ 29ರವರೆಗೆ ಚಲನಚಿತ್ರೋತ್ಸವ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.